ಓಕೆ. ಸೊ ಹಾಯ್ ನಮಸ್ತೆ, ನನ್ನ ಹೆಸರು ಮಣಿಕಂಠ್ ಪಾಟೀಲ್ ಅಂತ. ನಾವು ನೆಕ್ಸ್ ಇ ವಿಯಿಂದ ಬಿಲಾಂಗ್ ಮಾಡ್ತೀವಿ. ನಾವು ಬಂದ್ಬಿಟ್ಟು ನಾನು ಇರೋದು ಬೆಳಗಾಮಲ್ಲಿ. ಸೊ ನಮ್ದು ಆ್ಯಕ್ಚುಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದು ಧಾರವಾಡಲ್ಲಿದೆ. ಸೊ ನಾವು ಅಂತ ನಮ್ಮಲ್ಲಿ ನಾನಾ ಪ್ರಕಾರದ ವೆಹಿಕಲ್ಸ್ಗಳಿದ್ದೀವಿ. ಅದರಲ್ಲಿ ಸಿಂಗಲ್ ಲೈಟು, ಡಬಲ್ ಲೈಟು ಮತ್ತು ಬೈಕ್ ಕೂಡ ಇದೆ. ಮತ್ತು ಮೇನ್ ಆಗಿ ನಾವು ಕಮರ್ಷಿಯಲ್ ವೆಹಿಕಲ್ಸ್ಗೆ ಜಾಸ್ತಿ ಒತ್ತು ಕೊಡ್ತೀವಿ. ಸೊ ಇದು ಆ್ಯಕ್ಚುಲಿ ಈ ವೆಹಿಕಲ್ಸ್ಗಳನ್ನ ನಾವು ರೆಡಿ ಮಾಡಿರೋದು ಕಮರ್ಷಿಯಲ್ಗೋಸ್ಕರನೇ. ಸೊ ಇದರಲ್ಲಿ ಫಾರ್ಮರ್ಸ್ಗೆ ಭಾಳ ಹೆಲ್ಪ್ ಆಗುತ್ತೆ. ಆಮೇಲೆ ಬಿಸ್ನೆಸ್, ಈಗ ಸೆಲ್ಫ್ ಎಂಪ್ಲಾಯೀಸ್ ಇರ್ತಾರೆ, ಸೊ ಅವ್ರ ಬಿಸ್ನೆಸ್ ಮಾಡ್ಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಈ ವೆಹಿಕಲ್ ಬಂದ್ಬಿಟ್ಟು ಮಿನಿಮಮ್ 5 ಟನ್ ಕೆಪಾಸಿಟಿ ಅಂತ ಕೂಡಿರುತ್ತೆ. ಆಮೇಲೆ ಇದು ಒಂದ್ಸಲ ಚಾರ್ಜ್ ಮಾಡಿದರೆ ಅಬೌವ್ 60 to 80 ಮೇಲೆ ಎವರೇಜ್ ಕೊಡುತ್ತೆ. ಬಟ್ ಒಂದ್ಸಲ ಚಾರ್ಜ್ ಮಾಡಲಿಕ್ಕೆ 4 to 5 hours ಚಾರ್ಜಿಂಗ್ ಇದರ ಟೈಮಿಂಗ್ ಲಿಮಿಟ್ ಇರುತ್ತೆ. ಆಮೇಲೆ ಕಂಪ್ಲೀಟ್ ಬ್ಯಾಟ್ರಿ ಬಂದ್ಬಿಟ್ಟು ಲಿಥಿಯಂ ಅಯಾನ್ ಬ್ಯಾಟ್ರಿ ಇರುತ್ತೆ ಇದ್ರದ್ದು. ಸೊ ಯಾವುದೇ ರೀತಿ ಮೇಂಟೆನೆನ್ಸ್ ಇರಂಗಿಲ್ಲ. ಸೊ ಸರ್ವಿಸ್ ಕೂಡ ಚೆನ್ನಾಗಿದೆ. ಸರ್ವಿಸ್ ಕೂಡ ನಾವು ಕೆಲವೊಂದು ಶೋರೂಮ್ಗಳಲ್ಲಿ ವೆಹಿಕಲ್ಸ್ಗಳನ್ನು ಇಟ್ಟಿದ್ದೀವಿ. ಅವರು ಸರ್ವಿಸ್ಗಳನ್ನು ಈಸಿಯಾಗಿ ಕೊಡ್ತಾರೆ. ಆಮೇಲೆ ಇದ್ರದ ವಾರಂಟಿ ಮತ್ತು ಗ್ಯಾರಂಟಿ ಬಂದ್ಬಿಟ್ಟು ವೆಹಿಕಲ್ದು 1 year ಇರುತ್ತೆ. 1 year ಅಲ್ಲಿ ಗ್ಯಾರಂಟಿ ಇರುತ್ತೆ. ಆಮೇಲೆ ಇದ್ರದ್ದು ಇನ್ ಕೇಸ್ ಅವ್ರು ಏನಾದರೂ ಸಬ್ಸಿಡಿ ಸ್ಕೀಮಲ್ಲಿ ಏನಾದರೂ ತೊಗೊಂಡ್ರೆ ನಾವು ಮಾಡಿಕೊಡ್ತೀವಿ. ಇವತ್ತೇನಾದರೂ ಈ ಎಕ್ಸ್ಪೋದಲ್ಲಿ ಅವ್ರ ಗಾಡಿ ಏನಾದರೂ ಇದೇ ಬೇಕು, ನಂಗೆ ಫುಲ್ ಕಂಡೀಷನಲ್ಲೇ ಗಾಡಿ ಬೇಕಂತಂದರೆ ನಾವು ಆನ್ ಡಿಸ್ಕೌಂಟ್ 10% ಡಿಸ್ಕೌಂಟಲ್ಲಿ ಅವ್ರಿಗೆ ಗಾಡಿಗಳನ್ನು ಇದನ್ನು ಸೇಲ್ ಮಾಡ್ತೀವಿ ಸರ್. ಇದು ಕಮರ್ಷಿಯಲ್ ವೆಹಿಕಲ್ ಆಗಿರೋದ್ರಿಂದ ಆಗಲೇ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಸ್ವಲ್ಪ ಮಿಸ್ಟೇಕ್ ಆಯಿತು. 5 ಟನ್ ಅಲ್ಲ, 5 ಕ್ವಿಂಟಲ್ ಮೇಲೆ ಇದು ಕೆಪಾಸಿಟಿ ಹಿಡಿಯುತ್ತೆ. ಸೊ ಪ್ಲಸ್ ಇದು ಹೊಲ ಗದ್ದೆಗಳಲ್ಲಿ ಕೂಡ ಯೂಸ್ ಆಗುತ್ತೆ. ಹೆವಿ ಲೋಡರ್ ಇದೆ, ಮೇನ್ ಅಂದರೆ ಹೆವಿ ಲೋಡರ್ ಇದೆ. ಸೊ ನಾನ್ ರಿಜಿಸ್ಟರ್ಡ್ ವೆಹಿಕಲ್ಲು, ಇದಕ್ಕೆ ಯಾವುದೇ ರೀತಿ ಹೆಲ್ಮೆಟ್ ಬೇಕಾಗಿಲ್ಲ, ಡ್ರೈವಿಂಗ್ ಲೈಸೆನ್ಸ್ ಬೇಕಾಗಿಲ್ಲ, ಹಾಗೆ ಯಾವುದೇ ರೀತಿ RTO ಸಂಬಂಧಿಸಿದಂತೆ ಯಾವುದೇ ರೀತಿ ಏನು ಬೇಕಾಗಂಗಿಲ್ಲ. ಸೊ ಎಲ್ಲರಿಗೂ ಯೂಸ್ ಆಗಲಿ ಸಂಬಂಧ ನಮ್ದು ಕಂಪನಿಯಿಂದ ಇದನ್ನು ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಹಾಗೆ ಇಲ್ಲಿ ನೋಡ್ತಿರ್ಬೋದು ನೀವು, ಈ ಗಾಡಿ ಕೂಡ ನಾವು ಸ್ಟಾರ್ಟ್ ಮಾಡ್ತಿರ್ತೀವಿ. ಇದರಲ್ಲಿ 3 ಇದಿದೆ ಕೆಪಾಸಿಟಿ. 1 2 3 ಮೋಡಲ್ಲಿ ಇದಾಗ್ಬೋದು. ಸೊ ನೀವು ಫಸ್ಟ್ ಮೋಡ್, ಸೆಕೆಂಡ್ ಮೋಡಲ್ಲಿ ನೀವೇನಾದರೂ ಗಾಡಿ ವೆಹಿಕಲ್ಗಳನ್ನು ನೀವು ಇದನ್ನು ಡ್ರೈವ್ ಮಾಡಿದರೆ ಎವರೇಜ್ ಚೆನ್ನಾಗಿ ಸಿಗುತ್ತೆ. ಥರ್ಡ್ ಮೋಡಲ್ಲಿ, ಸ್ಪೋರ್ಟ್ಸ್ ಮೋಡಲ್ಲಿ ಏನಾದರೂ ಇದನ್ನು ವೇಗ ಮಾಡಿದರೆ ಸ್ವಲ್ಪ ಮೈಲೇಜ್ ಕಮ್ಮಿ ಆಗುತ್ತೆ. ಸೊ ಪಾರ್ಕಿಂಗ್ದು ಲೈಟ್ ಕೂಡ ವ್ಯವಸ್ಥೆ ಇದೆ. ರಿವರ್ಸ್ ಗೇರ್ ಇದೆ. ಸೊ ಜಾಸ್ತಿ ವೇಟ್ ಹಾಕಿದಾಗ ರಿವರ್ಸ್ ತೊಗೊಳ್ಲಿಕ್ಕೆ ಆಗಲ್ಲ. ಸೊ ಅಂಥವ್ರಿಗೂ ಕೂಡ ಇದನ್ನು ರಿವರ್ಸ್ ಗೇರಲ್ಲೂ ಕೂಡ ಇದನ್ನು ಮಾಡ್ಬೋದು. ಸೊ ಕ್ಯಾರಿ ಮತ್ತು ಚೆನ್ನಾಗಿದೆ ವೆಹಿಕಲ್ ಕೂಡ, ಭಾಳ ಗಟ್ಟಿಮುಟ್ಟಾಗಿ ವೆಹಿಕಲ್ ಇದೆ. ಸೊ ಇಲ್ಲಿ ಕೂಡ ಇಲ್ಲಿ ಕೂಡ ನೀವು ಏನು ವೇಟೇಜನ್ನು ನೀವು ಹಾಕೋಬಹುದು. ಆಲ್ರೆಡಿ ನೀವು ನೋಡಿರ್ಬೋದು, ಇದ್ರದ್ದು ಬಿಲ್ಡ್ ಕ್ವಾಲಿಟಿ ಕೂಡ ನೋಡಿರ್ಬೋದು. ಎಕ್ಸಲೆಂಟ್ ಬಿಲ್ಡ್ ಕ್ವಾಲಿಟಿ ಇದೆ, ಕಂಪ್ಲೀಟ್ಲಿ ಎಕ್ಸಲೆಂಟ್ ಬಿಲ್ಡ್ ಕ್ವಾಲಿಟಿ ಇದಿದೆ. ಸೊ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಆನ್ ರೋಡ್ ಇದ್ರದ್ದು 1,30,000 ಪ್ಲಸ್ ಮಟ್ಟ ಇದು ಬೀಳುತ್ತೆ ಸರ್ ಇದ್ರದ್ದು ಪ್ರೈಸ್. ಇನ್ನೊಂದೇನಂದ್ರೆ ನಾನ್ ರಿಜಿಸ್ಟರ್ ವೆಹಿಕಲ್ ಆಗಿರೋದ್ರಿಂದ ಇದಕ್ಕೆ ಯಾವುದೇ ರೀತಿ RTO ಆಗಿರ್ಬೋದು, ಹೆಲ್ಮೆಟ್ ಆಗಿರ್ಬೋದು, ಯಾವುದೇ ರೀತಿ ನೋ ನೀಡ್. ಯಾಕಂದರೆ ಲೋ ಸ್ಪೀಡ್ ವೆಹಿಕಲ್ ಆಗುತ್ತೆ, ನಾನ್ ರಿಜಿಸ್ಟರ್ ವೆಹಿಕಲ್ ಆಗುತ್ತೆ. ಮತ್ತು ಮೇನ್ ಏನಂತಂದರೆ ರೈತರಿಗೆ ಭಾಳ ಹೆಲ್ಪ್ಫುಲ್ ಆಗಿರುವಂಥ ವೆಹಿಕಲ್ ಇದೆ ಇದು. ಸೊ 5 ಕ್ವಿಂಟಲ್ ಮೇಲೆ 500 kg ವರ್ತ್ ಇದು ಕ್ಯಾರಿ ಮಾಡುತ್ತೆ. ಫಸ್ಟ್ ಆಫ್ ಆಲ್ 500 kg ವರ್ತ್ ಇರುವಂಥದ್ದು ಕ್ಯಾರಿ ಮಾಡುತ್ತೆ ಇದು ವೆಹಿಕಲ್. ಸೊ ಇನ್ನೊಂದು ಏನಂತಂದರೆ, ಸಿಂಗಲ್ ವೆಹಿಕಲ್ಸ್ ಬೇಕಂತಂದರೆ ನಾನು ಆಲ್ರೆಡಿ ನಂಬರ್ ಕೊಟ್ಟೆ, 7204428383 ನನ್ನ ನಂಬರಿಗೆ ಕಾಲ್ ಮಾಡಿ. ಸೊ ಆ ನಂಬರಿಗೆ ಕೂಡ ನಿಮಗೆ ನಾವು ಸಿಂಗಲ್ ವೆಹಿಕಲ್ ಕೂಡ ನಾವು ಇದನ್ನು ಮಾಡ್ತೀವಿ. ಸೊ ಇನ್ ಕೇಸ್ ಅವ್ರ ಮನೆಗೆ ಡೈರೆಕ್ಟ್ ಡೆಲಿವರಿ ಕೊಡಂದ್ರೂ ಕೂಡ ನಾವು ಮನೆಗೂ ಕೂಡ ಅವರಿಗೆ ಟ್ರಾನ್ಸ್ಪೋರ್ಟ್ ಮುಖಾಂತರ ನಾವು ಮನೆಗೂ ಕಳಿಸ್ಕೊಡ್ತೀವಿ. ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಸೊ ಅದ್ರದ್ದು ನೀವು ಅವರು ಬೇರ್ ಮಾಡಬೇಕು, ಪಾರ್ಟಿ ಪೇ ಮಾಡಬೇಕು. ಸೊ ಇನ್ ಕೇಸ್ ನೀವು ಇವತ್ತೇ ಈ ಗಾಡಿಯನ್ನು ಬುಕ್ ಮಾಡಿದರೆ ನಾವು ಟ್ರಾನ್ಸ್ಪೋರ್ಟಲ್ಲಿ ನಿಮಗೆ ಇದನ್ನು ಡಿಸ್ಕೌಂಟ್ ಮಾಡಿ ಕೊಡ್ತೀವಿ. ಸೊ ಇನ್ನೊಂದು ಏನಂತಂದರೆ, ನಾವಿಲ್ಲಿ ನೆಕ್ಸ್ EV ಅಂತ ಇದನ್ನು ಮಾಡಿದ್ದೀವಿ. ಇದು ಲಾಂಚ್ ಯುವರ್ ಓನ್ EV ಬ್ರ್ಯಾಂಡ್ ಅಂತ. ಸೊ ಕೆಲವೊಬ್ಬರಿಗೆ ಬೇರೆ ಕಡೆಯಿಂದ ಮಟೀರಿಯಲ್ ತರಲಿಕ್ಕೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಸೊ ಕಷ್ಟ ಆಗುತ್ತೆ. ಸೊ ಅಂಥವ್ರಿಗೆ ನಾವೇನು ಮಾಡ್ತೀವಿ, ನಮ್ಮದೇ ಕಂಪ್ನಿಯಿಂದ ಅಸೆಂಬ್ಲಿ ಮಾಡಿಕೊಟ್ಟು ಅವ್ರ ಬ್ರ್ಯಾಂಡ್, ಅವ್ರದೇ ಲೋಗೋ ಹಾಕ್ಕೊಂಡು ಅವ್ರ ಮಾರ್ಕೆಟ್ಗೆ ಲಾಂಚ್ ಮಾಡ್ಬೋದು. ಅದು ನಾವು ಇದನ್ನು ಮಾಡ್ತಾ ಇದ್ದೀವಿ. ಸೊ ವೈಟ್ ಲೇಬಲಿಂಗ್ ಕೂಡ ನಾವು ಅವ್ರಿಗೆ ಮಾಡಿ ಕೊಡ್ತೀವಿ. ಏನಂತಂದರೆ, ಇದು ನಮ್ಮದು ನೆಕ್ಸ್ EV ಅಂತೇಳಿ ನಮ್ಮದು ಕಂಪನಿ. ಆ್ಯಕ್ಚುಲಿ ನಾವು ನಮ್ಮದು ಅಸೆಂಬ್ಲಿ ಯೂನಿಟಲ್ಲಿ ಇದರ ನೇಮ್ ಇಟ್ಟು ನಾವು ಇದನ್ನು ಮಾಡ್ತಿದ್ದೀವಿ. ಕೆಲವೊಬ್ರು ಏನಂತಂದರೆ ಡೀಲರ್ಸ್ ಆಗಿರ್ಬೋದು, ಮಾರ್ಕೆಟಿಗೆ ಜಲ್ದಿ ಅವ್ರ ಬಿಸ್ನೆಸ್ಸನ್ನು ಫೋಕಸ್ ಮಾಡೋ ಸಂಬಂಧ ಸೊ ಅವ್ರದೇ ಓನ್ ಬ್ರ್ಯಾಂಡನ್ನು ಲಾಂಚ್ ಮಾಡಬೇಕು. ಅವ್ರಿಗೆ ಏನಾಗುತ್ತೆ ಅಂತಂದರೆ ಪ್ರಾಬ್ಲಮ್ಸು, ಇಲ್ಲಿ ಖರ್ಚು ಕೂಡ ಕಮ್ಮಿ ಅವರಿಗೆ. ಯಾಕಂದರೆ ಈಗ ಓನ್ ಬ್ರ್ಯಾಂಡ್ ಲಾಂಚ್ ಮಾಡಲಿಕ್ಕೆ ಅದಕ್ಕೆಲ್ಲ ಸರ್ಟಿಫಿಕೇಷನ್ ಇಶ್ಯೂ ಆಗುತ್ತೆ, ಎಲ್ಲ ಆಗುತ್ತೆ. ಸೊ ಆಮೇಲೆ ಗಾಡಿಗಳಿಗೆ ಸರ್ಟಿಫಿಕೇಷನ್ ಸಿಗೋದಿರುತ್ತೆ. ರಿಜಿಸ್ಟರ್ ವೆಹಿಕಲ್ ಯಾವ ರೀತಿ, ಇವೆಲ್ಲ ಸರ್ಟಿಫಿಕೇಷನ್ ನಮ್ಮಲ್ಲೇ ಇದೆ. ನಮ್ಮ ಕಂಪನಿಯಿಂದನೇ ಅವರು ಆ ಸರ್ಟಿಫಿಕೇಷನ್ ಯೂಸ್ ಮಾಡಿ ಮಾಡ್ಕೋಬೋದು.
ಮತ್ತೆ ಅವ್ರದ್ದು ಓನ್ ಬ್ರ್ಯಾಂಡ್. ಈಗ ನಾವೀಗ ಇಲ್ಲಿ ಅವ್ರು ಯಾವ್ದಿದೆ, ಬೈ ಎಕ್ಸಾಂಪಲ್ ಈಗ ನಾವು ನೆಕ್ಸ್ಟ್ EV ಅಂತ ನಮ್ದಿದೆ. ಸೊ ಅವ್ರು ಯಾವ್ದು, ಈಗ ಫಾರ್ ಎಕ್ಸಾಂಪಲ್ ಹೊರಗಡೆ ಮಾರ್ಕೆಟ್ ಅಲ್ಲಿ ಎಷ್ಟೋ ತರದ ಬ್ರ್ಯಾಂಡ್ ಇದೆಯಲ್ಲ, ಸೊ ಆ ರೀತಿ ಅವ್ರದೇ ಓನ್ ಬ್ರ್ಯಾಂಡ್ ಆಗಿ ಅವ್ರು ಮಾರ್ಕೆಟ್ಗೆ ಲಾಂಚ್ ಮಾಡುವ. ಇದರಿಂದ ಏನಾಗುತ್ತೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಅವ್ರು ಜಲ್ದಿ ಕಾಣಿಸ್ಕೋತಾರೆ. ಸೊ ಅವ್ರಿಗೆ ಖರ್ಚು ಕಡಿಮೆ ಆಗುತ್ತೆ. ಸೊ ಇಂಪೋರ್ಟ್ ಎಕ್ಸ್ಪೋರ್ಟ್ನು ಎಕ್ಸ್ಪೋರ್ಟಿಂಗ್ ನಮ್ಮ ಕಡೆನೇ ಸೌಲಭ್ಯ ಇರುತ್ತೆ. ಸೊ ಅವ್ರದ್ದು ಏನಾದ್ರು ದೊಡ್ಡದಾಗಿ ಅಸೆಂಬ್ಲಿ ಯೂನಿಟ್ ಅವ್ರು ಮಾಡಿದಾರೆಪ್ಪ ಅಂತಂದ್ರೆ ನಾವು CKD ಕಂಡೀಷನ್ ಬಿಡಿ ಭಾಗಗಳ ಮುಖಾಂತರ ಅವ್ರಿಗೆ ಅವರಿಗೆ ಎಲ್ಲ ಪಾರ್ಟ್ಸ್ ಅನ್ನ ಕಳಿಸ್ತೀವಿ. ಸೊ ಇನ್ ಕೇಸ್ ಬೇಡ ನಮ್ಗೆ ಇಲ್ಲೇ ಬಂದ್ ಮಾಡಿಕೊಡಿ, ನಿಮ್ ಸರ್ವಿಸ್ ಟೆಕ್ನಿಷಿಯನ್ಸ್ ಬೇಕಂದ್ರೆ ಅದು ಕೂಡ ವ್ಯವಸ್ಥೆ ನಾವು ಅವ್ರಿಗೆ ಮಾಡಿಕೊಡ್ತೀವಿ. ಓಕೆ, ಸೊ ಏನಂತಂದ್ರೆ ಆಕ್ಚುಲಿ EV ಒಂದು ಏನು ಎಲೆಕ್ಟ್ರಿಕ್ ವೆಹಿಕಲ್ಸ್ ಏನಿದೆಯಲ್ಲ, ಸೊ ಇದಕ್ಕೆ ನಿಮಗೆ ಸರ್ವಿಸಿಂಗ್ ಇಶ್ಯೂಸ್ ಜಾಸ್ತಿ ಏನು ಇರಲ್ಲ. ಸೊ ಆಕ್ಚುಲಿ ಇದ್ರದ್ದು ಮೇನ್ ಪಾರ್ಟ್ ಬಂದ್ಬಿಟ್ಟು ಕಂಟ್ರೋಲರ್, ಕನ್ವರ್ಟರ್ ಮತ್ತೆ ಬ್ಯಾಟ್ರಿ, ಆಮೇಲೆ ಚಾರ್ಜರ್, ಇವ್ರು ನಾಲ್ಕರದ್ದು ಕೆಮಿಸ್ಟ್ರಿ ಕರೆಕ್ಟ್ ಆಗಿ ಮ್ಯಾಚ್ ಆಯ್ತಂತಂದ್ರೆ ಯಾವುದೇ ರೀತಿ ಸರ್ವಿಸ್ ಇಶ್ಯೂ ಬರಲ್ಲ. ಇನ್ ಕೇಸ್ ಏನಾದರೂ ಸರ್ವಿಸ್ ಇಶ್ಯೂ ಬಂದ್ರು ಕೂಡ, ಅದೇನಾದ್ರು ಬ್ಯಾಟ್ರಿ ಹಾಳಾಯ್ತು, ಬ್ಯಾಟ್ರಿ ಏನಾದ್ರು ಸೆಲ್ಸ್ ಆಯ್ತು ಅಂತಂದ್ರು ಕೂಡ ಅದನ್ನ ಪಾರ್ಟ್ ಅನ್ನ ನಮ್ಮ ಇದಕ್ಕೆ ನಾವು ಕೊರಿಯರ್ ಮಾಡಿಸ್ಕೊಂಡು ಅದರಿಂದ ಮಾಡಿಕೊಡ್ತೀವಿ. ಸೊ ಇಲ್ಲ ಇನ್ ಕೇಸ್ ಅಲ್ಲೇ ಬಂದ್ ಮಾಡಿಕೊಡ್ಬೇಕಂದ್ರೆ ಅದ್ರದ್ದೇನು ಟ್ರಾವೆಲಿಂಗ್ ಚಾರ್ಜಸ್ ಇದೆ, ಡಿಪೆಂಡ್ಸ್ ಅಪಾನ್ ಅವ್ರ ಏರಿಯಾದಲ್ಲಿ ಹೋಗಿ ಕೂಡ ನಾವು ಮಾಡಿಕೊಡ್ತೀವಿ, ನಮ್ಮ ಟೆಕ್ನಿಷಿಯನ್ ಕಳಿಸ್ತೀವಿ ನಾವು.